ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪಾಲಿಕೆಯ 4 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರುಗಳ ಚುನಾವಣೆಯನ್ನ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ 4 ಸ್ಥಾಯಿ ಸಮಿತಿಗಳ ಅಧ್ಯಕ್ಷರುಗಳ ಚುನಾವಣೆ ಜರುಗಿತು. ಈ ಚುನಾವಣೆಯಲ್ಲಿ ಕರ, ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅನುಪಮಾ ರಮೇಶ್ ಕಮಕ್ನೂರ್ ಆಯ್ಕೆಯಾದರು. ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅಯಾಜ್ ಖಾನ್ ಆಯ್ಕೆಯಾದರು. ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಶೇಖ್ ಹುಸೇನ್ ಅವರು ಆಯ್ಕೆಯಾದರು. ಲೆಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಪುತಲಿ ಬೇಗಂ ಅವರು ಆಯ್ಕೆಯಾದರು. ಕರ, ಹಣಕಾಸು ಹಾಗೂ ಮೇಲ್ಮನೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಅನುಪಮಾ ರಮೇಶ್ ಕಮಕ್ನೂರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಮೊಹಮ್ಮದ್ ಅಯಾಜ್ ಖಾನ್ ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ಶೇಖ್ ಹುಸೇನ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಪುತ್ಲಿ ಬೇಗಂ ಅವರು ಆಯ್ಕೆಯಾಗಿದ್ದಾರೆ. ನಮ್ದು 4 ಸ್ಥಾಯಿ ಸಮಿತಿ ಚೇರ್ಮನ್ ಇವತ್ತ ನಾವು 4 ಆಯ್ಕೆ ಮಾಡಿದ್ದೇವೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು. ನನ್ಗೆ ಏನಂತಂದ್ರೆ ಇನ್ನೂ 4 ಶಕ್ತಿ ಸಿಕ್ಕು ನನ್ಗೆ ವರ್ಕ್ ಮಾಡ್ಲಕ್. ಸೊ ಡೆವಲಪ್ಮೆಂಟ್ ಮಾಡಕ್ಕೆ ಗುಲ್ಬರ್ಗ ನಮ್ ಸಿಟಿ ಫುಲ್ ಡೆವಲಪ್ಮೆಂಟ್ ಮಾಡಕ್ಕೆ ನಾವು 6 ಜನ ಸೇರಿ, ನಾನು ಡೆಪ್ಟಿ ಮೇಯರ್, ಆಮೇಲೆ ನಮ್ದೆಲ್ಲರೂ ಚೇರ್ಮನ್ಸ್ ಎಲ್ಲ ಸೇರಿ ಇನ್ನೂ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕೇಳ್ಕೊತೀವಿ. ಇವತ್ತು ಎಲ್ಲಾ ಸ್ಥಾಯಿ ಸಮಿತಿಯ ಎಲೆಕ್ಷನ್ ಆಯ್ತು. ಅದರಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಟ್ಯಾಕ್ಸೇಷನ್, ಫೈನಾನ್ಸ್ ಅಂಡ್ ಅಪೀಲ್, ಹಣಕಾಸು ಹಾಗೂ ಮೇಲ್ಮನವಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಅನುಪಮಾ ಕಮಕ್ನೂರ್ ಅವರು. ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಪಬ್ಲಿಕ್ ಹೆಲ್ತ್, ಎಜುಕೇಶನ್ ಅಂಡ್ ಸೋಷಿಯಲ್ ಜಸ್ಟಿಸ್, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊಹಮ್ಮದ್ ಅಯಾಜ್ ಖಾನ್. ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಟೌನ್ ಪ್ಲಾನಿಂಗ್ ಅಂಡ್ ಇಂಪ್ರೂವ್ಮೆಂಟ್, ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶ್ರೀ ಶೇಖ್ ಹುಸೇನ್ ಅವರು. ಸ್ಟ್ಯಾಂಡಿಂಗ್ ಕಮಿಟಿ ಫಾರ್ ಅಕೌಂಟ್ಸ್, ಲೆಕ್ಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶ್ರೀಮತಿ ಪುತ್ಲಿ ಬೇಗಂ ಅವರು. ಇವ್ರ 4 ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ನಾವೆಲ್ಲ ಕೂಡಿ ಒಳ್ಳೆ ರೀತಿಯಾಗಿ ಈ ಕಲಬುರ್ಗಿ ಬೆಳವಣಿಗೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಮೇಯರ್ ವರ್ಷಾ ರಾಜೀವ್ ಜಾನೆ, ಉಪಮಹಾಪೌರರಾದ ತೃಪ್ತಿ ಎಸ್ ಅಲ್ಲದಲಾಖೆ ಹಾಗೂ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಸಿಂಧೆ ಅವರು 4 ಜನ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳಿಗೆ ಹೂಗುಚ್ಛ ನೀಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಮೋಹನ್ ರಾಜ್ ಆಸ್ಪತ್ರೆಯ ವತಿಯಿಂದ ಕಾಕಡೆ ಚೌಕ್ ಹತ್ತಿರದ ಪೂಜಾರಿ ಕಮಾನ್ ಹತ್ತಿರವಿರುವ ಮೋಹನ್ ರಾಜ್ ಆಸ್ಪತ್ರೆಯ ಶಾಖೆಯಲ್ಲಿ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದ ರಿಂಗ್ ರಸ್ತೆಯ ಪೂಜಾರಿ ಚೌಕ್, ಪೂಜಾರಿ ಕಮಾನ್ ಹತ್ತಿರ ಇರುವ ಮೋಹನ್ ರಾಜ್ ಆಸ್ಪತ್ರೆಯ 2ನೇ ಶಾಖೆಯ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 24 ಸೆಪ್ಟೆಂಬರ್ 2025 ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆಯ ತನಕ ಹಮ್ಮಿಕೊಳ್ಳಲಾಗಿತ್ತು. ಸೇವಾ ವಾರ್ಷಿಕ ಅಡಿಯಲ್ಲಿ ಮೋಹನ್ ರಾಜ್ ಆಸ್ಪತ್ರೆಯ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರು ಸೇವೆಯ ರೂಪದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್, ಉತ್ತರ ಮಂಡಲದ ವರದಾಶಂಕರ ಶೆಟ್ಟಿ, ಮಾಜಿ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ, ಸಚಿನ್ ಕಡಗಂಚಿ, ಬಸವರಾಜ್ ಮುಗುಳಿ, ಅಶೋಕ್ ಮಾನ್ಕರ್, ಮಂಜು ಚೆಲಿಶೆಟ್ಟಿ, ಶಾಂತಕುಮಾರ್ ದುದ್ದನಿ, ಗಂಗಾಧರ ಬಿಲ್ಗುಂದಿ, ರಮೇಶ್ ಬೆಳಕೇರಿ ಸೇರಿದಂತೆ ಡಾಕ್ಟರ್ ನಿವೇದಿತಾ ಬಿರಾದಾರ್, ಡಾಕ್ಟರ್ RG ಹಿರೇಮಠ್, ಡಾಕ್ಟರ್ ರಾಮು ಹಾಗೂ ಅರುಣ್ ಬಿರಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟಹಬ್ಬ ಅಂಗವಾಗಿ ಸೇವಾ ಪಾಕ್ಷಿಕ
ಒಂದು ಕಾರ್ಯಕ್ರಮ 17ನೇ ತಾರೀಕಿಗೆ ಹಿಡಿದು ಅಕ್ಟೋಬರ್ 2ರವರೆಗೆ ಈ ಕಾರ್ಯಕ್ರಮ ಎಲ್ಲ ಕಡೆ ನಾವು ಹೊಂದ್ಕೊಂಡಿರ್ತೀವಿ. ಈ ಕಾರ್ಯಕ್ರಮದ ಒಂದು ಅಂಗವಾಗಿ ಎಲ್ಲ ಹಾಸ್ಪಿಟಲ್ಸ್ ಆಗಲಿ ಕ್ಲಿನಿಕ್ ಆಗಲಿ ಹೋಗಿ ನಾವು ಹೆಲ್ತ್ ಕ್ಯಾಂಪ್ಗಳು ಮಾಡ್ಬೇಕಂತ ಹೇಳಿ ಇದು ಮಾಡಿದಾಗ ನಾವು ಒಂದು ವಾರದಿಂದ ನಮ್ಮ ಮಂಡಲ ಅಧ್ಯಕ್ಷರು, ನಮ್ಮ ಶಾಂತವಣ್ಣವರು, ಎಲ್ಲರೂ ಬಸವಣ್ಣವರು ಎಲ್ಲರೂ ಎಲ್ಲಿ ಮಾಡ್ಬೇಕಂತೇಳಿ ವಿಚಾರ ಮಾಡಿದಾಗ ಡಾಕ್ಟರ್ ಸಾಹೇಬ್ ಕೂಡ ಮಾತಾಡಿದಾಗ ನಾನೇ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಬಹಳ ಧನ್ಯವಾದ ಕೇಳ್ತೀನಿ ಸರ್. ಅದಕ್ಕೆ ದೇವಾನಂದ ಬಿರಾದಾರ್ ಡಾಕ್ಟರ್ ಸರ್ ಅವರಿಗೆ ಬಹಳ ಧನ್ಯವಾದ ಕೊಡ್ತೀನಿ. ಈ ಕಾರ್ಯಕ್ರಮ ಸಲಕ್ ಮುಂದೆ ಬಂದು ಇದು ಮಾಡ್ಲಿಕ್ಕೆ ಸಲಕ್ ಸರ್ ಥ್ಯಾಂಕ್ ಯು ಹೇಳ್ತೀನಿ. ಅದಕ್ಕೆ ಈ ಕಾರ್ಯಕ್ರಮ ನಮ್ಮ ಉತ್ತರ ಮಂಡಲ ಕಡ್ದು ಎಲ್ಲಾರು ಕಲ್ತು ಇಲ್ಲೇ ಮಾಡೋಣ ಅಂತ ಹೇಳಿ ಎಲ್ಲಾರು ಕೈ ಜೋಡಿಸಿ ಇದಕ್ಕೆ ಇವತ್ತು ಇದು ಮಾಡೋಣ ಅಂತ ಹೇಳಿ ಈ ಬಡಾವಣೆಯಲ್ಲಿ ಈ ಹಾಸ್ಪಿಟಲ್ ಅಲ್ಲಿ ಮಾಡಿ ಒಂದು ಒಳ್ಳೆ ತಾವು ಕಾರ್ಯ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಬಹಳ ನಾ ಥ್ಯಾಂಕ್ಸ್ ಶುಭ ಕೋರ್ತೀನಿ, ನಿಮ್ಗೆ ಧನ್ಯವಾದ ಹೇಳ್ತೀನಿ. ನಾವು ಯಾವುದೇ ನರೇಂದ್ರ ಮೋದಿ ಅವರ ಹುಟ್ಟಹಬ್ಬ ಬಹಳ ವಿಜೃಂಭಣೆಯಿಂದ ಎಲ್ಲಿ ಮಾಡಲ್ಲ. ಪ್ರಧಾನ ಮಂತ್ರಿಗಳದು ಅವರು ಪ್ರಧಾನ ಮಂತ್ರಿಗಳಾಗಿ 11 ವರ್ಷ ಏನಾಯ್ತು ಎಲ್ಲಾ ಸೇವಾ ಕಾರ್ಯಕ್ರಮ ಮಾಡ್ಕೋತ ಬಂದಾರ. ಇಲ್ಲಿ ತನ ಎಲ್ಲ ಬಡ ಜನರದ್ದು ದೇಶ ಸಲಕ ತನ್ನ ಸರ್ವಸ್ವನ್ನೇ ದೇಶ ಸಲಕ ಮುಡುಪಿಟ್ಟು ಏನದ ನಮ್ಮ ಸಲಕ್ ದುಡಿಲಿಗತ್ರ. ಅದ್ರ ಸಲಕ ನಾವು ಅಕ್ಟೋಬರ್ 2ರ ತನ ಎಲ್ಲಾ ಬಡಾವಣೆಯಲ್ಲಿ ಎಲ್ಲಾ ಹಂತದ ಸ್ವಚ್ಛತೆ ಆಗ್ಲಿ, ಹ್ಯಾಂಡಿಕ್ಯಾಪ್ ಜನರಿಗೆ ಅವ್ರದ್ದು ಬೇಕಾಗಿದ್ದ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಈ ತರ ಎಲ್ಲಾ ಸೇವಾ ಕಾರ್ಯಕ್ರಮಗಳು ಮಾಡ್ಕೊತ ನಾವು ಬರ್ತಾ ಇರ್ತೀವಿ. ಅದರ ಅಂಗವಾಗಿ ಇದೇನು ನಾವ್ ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲಾ ಜಡ್ಜ್ ಉತ್ತರ ಮಂಡಲದ ಎಲ್ಲಾ ಪ್ರಮುಖರು, ನಮ್ಮ ಮಾಜಿ ಉಪಮಹಾಪ ಅವರು ಶಿವಾನಂದ ಪಿಸ್ತಿ ಅವರು, ನಮ್ಮ ಉಪಾಧ್ಯಕ್ಷರಾದ ಅಶೋಕ್ ಮಾನ್ಕರಣ್ಣವರು, ಇಲ್ಲಿಂದ ಕಾರ್ಪೊರೇಟರ್ ಆದ ಬಸವಣ್ಣ ಅವರು, ಹಿರಿಯರಾದ ಬಿಲ್ಗುಂದಿ ಅಣ್ಣವರು, ಪ್ರಧಾನ ಕಾರ್ಯದರ್ಶಿ ಮಂಜು ಚಿಲ್ಶೆಟ್ಟಿ ಅವರು, ವಿಜಯ್ ಬಿಕೆ ಅವರು, ಹಾಗೂ ಕಾರ್ಪೊರೇಟರ್ ಆದ ನಮ್ಮ ಸಚಿನ್ ಕಡಗಂಚಿ ಅವರು, ಮಂಡಲ ಅಧ್ಯಕ್ಷ ನಮ್ಮ ವರದಾಶಂಕರ್ ಶೆಟ್ಟಿ ಅವರು, ಶಾಂತು ದುದ್ನಿ ಅಣ್ಣವರು, ಸಂತೋಷ್ ಸಂಗೊಳ್ಗಿಯವರು, ಎಲ್ಲರೂ ಯುವ ಮೋರ್ಚಾದವ್ರು ಎಲ್ಲರೂ ಇದಕ್ಕೇನು ಕೈ ಜೋಡಿಸಿ ಬಂದಿರಿ, ನಿಮ್ಗೆ ಧನ್ಯವಾದ ಕೊಡ್ತೀನಿ. ಹೀಗೆ ಮೊನ್ನೆ ನಾವು ಬ್ಲಡ್ ಕ್ಯಾಂಪ್ ಮಾಡಿದೆವು ನಮ್ಮ ಮಾದೇವನಗರಲ್ಲಿ, ಆಳಂದ್ ಕಾಲನಿ ಮಾದೇವನಗರಲ್ಲಿ ಹನುಮಂದರ ಗುಡಿ ಒಳಗ 52 ಯೂನಿಟ್ ತನ ಬ್ಲಡ್ ಕೊಟ್ರಿ. ಎಲ್ಲಾ ಯುವಕರು, ಎಲ್ಲಾರು ಹಿರಿಯರು, ಎಲ್ಲಾರು ಯಾರ್ಯಾರು ಬ್ಲಡ್ ಕೊಡುವಂತ ಇದ್ರಾಗಿದ್ದು ನನಗೆ ಹಿಡ್ಕೊಂಡು ಎಲ್ಲಾರು ಮೋದಿ ಸಲಕ ಎಲ್ಲಾ ಇದ್ರೊಳಗೆ ಬ್ಲಡ್ ಕೊಡ್ತಾ ಇದಾರ. ಅದಕ್ಕೆ ಈ ಸೇವಾ ಕಾರ್ಯಕ್ರಮ 2ನೇ ತಾರೀಕು ತನ ಚಾಲು ಇರ್ತದೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಹೀಗೆ ನಾವು ದೇಶ ಸಲಕ ಎಲ್ಲಾ ಗರೀಬರಿಗ, ಬಡ ಜನರಿಗೆ, ಯಾರ್ಯಾರಿಗ ಅವಕಾಶ ಇಲ್ಲ, ಯಾರ್ಯಾರಿಗೆ ನಾವು ಎಲ್ಲಿ ಮಟ್ಟಿಗೆ ಕೆಳಗ್ ಕಟ್ಟ ಕಡೆ ಮನುಷ್ಯಾಗ್ನು ನಾವು ಹೆಲ್ಪ್ ಮಾಡ್ಬೇಕಂತ ಹೇಳಿ ನಮ್ಮ ಪಕ್ಷದಿಂದ ನಮ್ದು ಆದೇಶ ಬಂದಿದೆ. ಅದಕ್ಕೆ ನಾವು ಎಲ್ಲರೂ ಇದು ಕೈ ಹತ್ತಿ ಇವತ್ತಿಂದ ಹೆಲ್ತ್ ಕ್ಯಾಂಪ್ನು ಬಹಳ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿ ಸರ್. ಇನ್ನೊಂದ್ಸರಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಾನು ಈ ಆಸ್ಪತ್ರೆಯನ್ನು ಹೊಸದಾಗಿ ನಮ್ಮ ಮೋಹನ್ ರಾಜ್ ಆಸ್ಪತ್ರೆ 2ನೇ ಘಟಕವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ರಾಮನಗರ್ ಬಡಾವಣೆಯಲ್ಲಿ ಪೂಜಾರಿ ಚೌಕದಲ್ಲಿ, ಅದು ಭವಾನಿ ನಗರ್ ಬಡಾವಣೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ಮಾಡ್ಬೇಕಾದ್ರೆ ಈ ಕಾಲನಿಯ ಎಲ್ಲ ಪ್ರಮುಖರನ್ನು ಭೇಟಿ ಆಗ್ಬೇಕಾದ್ರೆ ನಾನು ಬಸವರಾಜ ಅಣ್ಣವ್ರಿಗೆ, ಶಾಂತು ಅಣ್ಣವ್ರಿಗೆ ಭೇಟಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಆಸ್ಪತ್ರೆಯ ಸಹಕಾರದೊಂದಿಗೆ ಮಾಡ್ತಾ ಇದ್ದೀನಿ. ನಮ್ಮ ಆಸ್ಪತ್ರೆಯ ಮೂಲ ಉದ್ದೇಶ ಹೇಗೆ ಪ್ರಧಾನಮಂತ್ರಿಗಳ ಬಡ ಜನರ, ಗರೀಬರ, ದೀನ ದಲಿತರಿಗಾಗಿ ದುಡಿತಾ ಇದ್ದಾರೆ, ನಮ್ಮ ದೇಶಕ್ಕೆ ಹಗಲಿರುಳು ದುಡಿತಾ ಇದ್ದಾರೆ. ನಮ್ದು ಒಂದು ಆಸ್ಪತ್ರೆದ ಒಂದು ಉದ್ದೇಶ ಅದ, ನಂಬಿಕೆ, ಪಾರದರ್ಶಕತೆ ಮತ್ತು ಅರ್ಹತೆ ಅನ್ನೋದದ. ಅದ್ರಂಗೆ ನಾವು ಮಾಡ್ತಾ ಇದ್ದೀವಿ. ಸೊ ನಾನು ಈ ಸಂದರ್ಭದಾಗ ಒಂದು ಮಾತು ಹೇಳಿ ಮುಗಿಸ್ತೇನೆ. ನಮ್ಮಲ್ಲಿ ಬರ್ತಕ್ಕಂಥ ರೋಗಿಗಳು, ಪೇಷಂಟ್ಗಳನ್ನು ಅತಿ ಕಡಿಮೆ ದರದಲ್ಲಿ ಅತಿ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತೀನಿ. ಇದರಲ್ಲಿ ಕೆಲವರು ಜನರಿಗೆ ಗೊತ್ತು ಅದ, ಶಿವಾನಂದ ಪಿಸ್ತಿ ಅಣ್ಣವ್ರದ್ದು ಎಲ್ಲರೂ ಬಹಳಷ್ಟು ಜನ ನನಗೆ ಹಳೆಯ ಪೇಷಂಟ್ಗಳು ಅದಾರ, ಅವ್ರಿಗೆಲ್ಲರಿಗೂ ಗೊತ್ತದ. ಆದ್ರೆ ಈ ಭಾಗದ ಜನ ಇಷ್ಟು ದೂರದಿಂದ ನಮ್ಮ ಬ್ರಹ್ಮಪುರ್ ಬಡಾವಣೆಗೆ ಬರ್ತಾ ಇದ್ರು, ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇಲ್ಲೊಂದು 2ನೇ ಘಟಕವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ಉತ್ತಮ ಕೆಲಸವನ್ನು ಮಾಡ್ತೀನಿ, ತಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಎದುರಿಗೆ ಹೇಳಲು ಬಯಸ್ತೇನೆ. ಕಾಕಡೆ ಚೌಕ್ ಹತ್ತಿರವಿರುವ ಈ ಆಸ್ಪತ್ರೆಯಲ್ಲಿ ಮೊದಲಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನದ ನಂತರ ಉಮೇಶ್ ಪಾಟೀಲ್ ಅವರು ಮಾತನಾಡಿದರು. ನಂತರ ಮೋಹನ್ ರಾಜ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರು ಮಾತನಾಡಿದರು. ನಂತರ ಆರೋಗ್ಯ ತಪಾಸಣಾ ಶಿಬಿರ ಪ್ರಾರಂಭವಾಯಿತು.
ಅಯ್ಯರವಾಡಿಯಲ್ಲಿ ಇರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಅಶ್ವಿನ ಶುದ್ಧ 2 ಮಂಗಳವಾರ ಬೆಳಿಗ್ಗೆ ಅಂಬಾಭವಾನಿ ಮಾತೆಯ ದಿನನಿತ್ಯದ ಪೂಜೆಯನ್ನ ನೆರವೇರಿಸಲಾಯಿತು. ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಸಮಿತಿ ಅಯ್ಯರವಾಡಿ ಶ್ರೀ ಛತ್ರಪತಿ ಶಿವಾಜಿ ಚೌಕ್ ಗಂಜ್ ರಸ್ತೆ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯದಶಮಿ ಹಬ್ಬದ ನಿಮಿತ್ತವಾಗಿ ನವರಾತ್ರ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಸೋಮವಾರ ದಿನಾಂಕ 22 ಸೆಪ್ಟೆಂಬರ್ 2025 ಗುರುವಾರ ದಿನಾಂಕ 7 ಅಕ್ಟೋಬರ್ 2025 ವರೆಗೆ ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಶಾರದೀಯ ನವರಾತ್ರ ಮಹೋತ್ಸವದ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಅಶ್ವಿನ ಶುದ್ಧ 2 ಮಂಗಳವಾರ ದಿನಾಂಕ 23 ಸೆಪ್ಟೆಂಬರ್ ಬೆಳಿಗ್ಗೆ ಅಂಬಾಭವಾನಿ ಮಾತೆಯ ದಿನನಿತ್ಯದ ಪೂಜೆ ನೆರವೇರಿಸಲಾಯಿತು. ಸಕಲ ಸದ್ಭಕ್ತರಿಗೆ ನಮ್ಮ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಮರಾಠ ಸಮಾಜ ವತಿಯಿಂದ ನವರಾತ್ರಿ ಹಾಗೂ ಬರುವಂಥ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ನಾನು ಕಾಶಿನಾಥ್ ಬಿಸೆ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನದ ಅರ್ಚಕನಾಗಿ ತಮ್ಮಲ್ಲಿ ಹೇಳಿಕೊಳ್ಳೋದು ಏನಂತಂದರೆ, ಇವತ್ತು ನವರಾತ್ರಿ ಹಬ್ಬದ ಅಂಗವಾಗಿ 2ನೇ ದಿವಸ ಈ ನಮ್ಮ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನ ಆವರಣದಲ್ಲಿ ದೇವಿ ಅಂಬಾಭವಾನಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಒಂದು 2ನೇ ದಿವಸವಾಗಿ ಅಂಗವಾಗಿ ದೇವಿಯನ್ನು ಅಲಂಕಾರ ಮಾಡಿದ್ದೇವೆ. ಅದೇ ತರಹ ಇವತ್ತಿನ ದಿವಸ ದೇವಿ ಅಂಬಾಭವಾನಿಗೆ ಕೆಂಪು ಬಣ್ಣದ ಸೀರೆಯನ್ನು ಧರಿಸುತ್ತಿದ್ದೇವೆ. ಇದೇ ತರಹ ದಿನಾಲು ಸುಮಾರು ಸಾವಿರಾರು ಭಕ್ತರು ಬಂದು ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಅದೇ ತರಹ ದಿನ ಮುಂಜಾನೆ 5 ಗಂಟೆಗೆ ದೇವಿಯ ಒಂದು ಮಹಾರುದ್ರಾಭಿಷೇಕ ಪೂಜೆ ಆಗುತ್ತದೆ ಮತ್ತು ಸಾಯಂಕಾಲ 7 ಗಂಟೆಗೆ ಮಹಾಮಂಗಳಾರತಿ ಇರುತ್ತದೆ. ಅದರಲ್ಲಿ ಸುಮಾರು ಭಕ್ತರು ಬಂದು ದೇವಿಯ ಒಂದು ದರ್ಶನದ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಮತ್ತು ಆ ತಾಯಿ ಅಂಬಾಭವಾನಿಯಲ್ಲಿ ನಾನು ಕಳಕಳಿಯ ಒಂದು ಪ್ರಾರ್ಥನೆ ಮಾಡುತ್ತೇನೆ. ದೇವಿ ಅಂಬಾಭವಾನಿಯ ಆಶೀರ್ವಾದ ಎಲ್ಲರಿಗೂ ಇರಬೇಕಂತೂ ಕೇಳಿಕೊಳ್ಳುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರತಾಪ್ರಾವ್ ಕಾಕಡೆ, ಉಪಾಧ್ಯಕ್ಷರಾದ ಶಿವಾಜಿ ಚೌಹಾಣ್, ಕಾರ್ಯದರ್ಶಿಗಳಾದ ಶ್ಯಾಮರಾವ್ ಜಗತಾಪ್ ಸೇರಿದಂತೆ ಸಮಸ್ತ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜನಗಣತಿಯ ಜನಜಾಗೃತಿ ಅಭಿಯಾನದ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕ ಕಲಬುರಗಿ ಜಿಲ್ಲೆಯ ವತಿಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠ ಸುಲೇಪೇಟ್ ಇವರ ಸನ್ನಿಧಾನದಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಅಂಗವಾಗಿ ಜಾತಿ ಜನಗಣತಿ ಜನಜಾಗೃತಿ ಅಭಿಯಾನದ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಜಾತಿ ಕಾಲಂ ಸಂಖ್ಯೆ 9ರಲ್ಲಿ ಜಾತಿಯನ್ನ ಅಂದ್ರೆ ಆಂಗ್ಲದಲ್ಲಿ ಕಾಸ್ಟ್ ಅನ್ನುವಂಥದ್ದನ್ನು ನಾವು ವಿಶ್ವಕರ್ಮ ಅಂತ ಬರಿತಾ ಇದ್ದೇವೆ. ಕೋಡ್ ಸಂಖ್ಯೆಯನ್ನ A-1538 ಅನ್ನುವಂಥದ್ದನ್ನು ನಾವು ನಮೂದಿಸುತ್ತೇವೆ. ಆಮೇಲೆ ಧರ್ಮ ರಿಲಿಜನ್ ಏನಿದೆಲ್ಲ ನಾವು ಹಿಂದೂ ಅಂತ ಬರಿತಾ ಇದ್ದೇವೆ. ರಾಷ್ಟ್ರೀಯತೆ ಅಂದ್ರೆ ನ್ಯಾಷನಾಲಿಟಿ ಏನಿದೆಲ್ಲ ನಾವು ಭಾರತೀಯರು, ಇಂಡಿಯನ್ ಅಂತ ಹೇಳ್ಕೊತೀವಿ. ಈ ಒಂದು ವಿಷಯವನ್ನು ನಾವು ಕಡ್ಡಾಯವಾಗಿ ತಮ್ಮ ಮಾಧ್ಯಮ ಮುಖಾಂತರ ನಮೂದಿಸಲು ನನ್ನೆಲ್ಲ ವಿಶ್ವಕರ್ಮ ಸಮಾಜದ ಬಾಂಧವರನ್ನು ಕೇಳ್ಕೊತೇನೆ. ಇಲ್ಲಿ ಜಾತಿ ಆಯಿತು, ಆಮೇಲೆ ಉಪಜಾತಿಯ ಕಾಲಂನಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಪಂಚಕಸುಗಳನ್ನು ಮಾಡೋರು ವಿಶ್ವಕರ್ಮರು. ಮರಗೆಲಸದ ಕೆಲಸ ಬಡಗಿತನ, ಬಂಗಾರ ಆಭರಣಗಳ ಕೆಲಸ ಅಕ್ಕಸಾಲಿಗ, ಕಬ್ಬಿಣದ ಕೆಲಸ ಕಮ್ಮಾರ, ಕಂಚಿನ ಕೆಲಸ ಮಾಡುವ ಕಂಚಗಾರರು, ಆಮೇಲೆ ಕಲ್ಲಿನಲ್ಲಿ ಕೆತ್ತುವಂಥ ಶಿಲ್ಪಿಗಳು ಮತ್ತು ಆಚಾರ್ಯಗಳು. ಈ ರೀತಿಯಾಗಿ ನಮ್ಮ ಉಪಜಾತಿಗಳನ್ನು ನಾವು ಉಪಜಾತಿ ಕಾಲಂನಲ್ಲಿ ನಾವು ನಮೂದಿಸ್ತಾ ಇರುತ್ತೇವೆ. ಈ ಒಂದು ವಿಷಯದಲ್ಲಿ ನಾವು ತಮ್ಮ ಗಮನವನ್ನು ಸೆಳೆಯುತ್ತಾ ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮ ವಿಶ್ವಕರ್ಮ ಜನಾಂಗದ ನೈಜ ಜನಸಂಖ್ಯೆಯ ನಿಖರ ಮಾಹಿತಿಯ ಇದಕ್ಕೆ ವ್ಯತಿರಿಕ್ತವಾಗಿ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಜಾತಿ ಕಾಲಂನಲ್ಲಿ ಕೇವಲ ವಿಶ್ವಕರ್ಮರಿಂದೇ ನೇಮಿಸಬೇಕಂತ ನಾವು ಕೇಳ್ತಾ ಇದ್ದೇವೆ. ಈ ಉಪಜಾತಿ ತಂದು ನಾವು ಜಾತಿಯಲ್ಲಿ ಬಡ್ಡಿಗನೋ, ಕಂಬಾರನೋ, ಅಕ್ಕಸಾಲಿಗನೋ ಅಂತ ಬರೆದ್ರೆ ಮೊದಲಾಗಿದ್ದು ಇದೇ ರೀ. ಹಾಗೆ ಬರೆದ್ರೆ ನಮ್ಮ ನೈಜವಾದಂಥ ಜನಸಂಖ್ಯೆ ಗೊತ್ತಾಗಲ್ಲ. ನಾವು ಇಡೀ ಕರ್ನಾಟಕ ತುಂಬ 30ರಿಂದ 40 ಲಕ್ಷ ಜನ ಇದ್ದಂತ ಹೇಳ್ಕೊತೀವಿ ನಾವು. ಆದರೆ ಕಳೆದ ಸಮೀಕ್ಷೆಯಲ್ಲಿ ನಮ್ಮ ಜನಾಂಗದ ಜನಸಂಖ್ಯೆ ತೋರಿಸೋದು ಕೇವಲ 8 ಲಕ್ಷ. ಹಾಗಾಗಿ ಇದಕ್ಕೆ ಆಗಬಾರ್ದು ಅಂತ ವಿಷಯ ಇಟ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ಕನ್ಫ್ಯೂಷನ್, ಈ ಒಂದು ದ್ವಂದ್ವವನ್ನು ಹೋಗಲಾಡಿಸಲಿಕ್ಕೆ ನಾವು ಈ ಒಂದು ವಿಶೇಷವಾದಂಥ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಮಾಧ್ಯಮದ ಮುಖಾಂತರ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೆ ತಿಳಿಸುವುದಿಷ್ಟೇ. ನಡೀತಕ್ಕಂಥ ಜಾತಿ ಜನಗಣತಿಯಲ್ಲಿ ನಾವು ಜಾತಿ ಅಂತ ಬಂದಾಗ ವಿಶ್ವಕರ್ಮ ಅಂತ ಬರೆಸುವಂಥದ್ದು, ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರೆಸ್ತಕ್ಕಂಥದ್ದು, ಇಲ್ಲಿ ಉಪಜಾತಿ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಬಡಿಗರಿದ್ದರೆ ಬಡಿಗರು ಅಂತ ಬರೆಸೋದು, ಕಮ್ಮಾರಿದ್ದರೆ ಕಮ್ಮಾರ ಅಂತ ಬರೆಸೋದು, ನಾವು ಶಿಲ್ಪಿಗಳಿದ್ದರೆ ಶಿಲ್ಪಿಗಳಂತ ಬರೆಸೋದು, ಅಕ್ಕಸಾಲಿಗರಿದ್ದರೆ ಅಕ್ಕಸಾಲಿಗಳಂತ ಬರೆಸೋದು, ಕಂಚಗಾರಿದ್ದರೆ ಕಂಚಗಾರ ನಾವು ಏನು ನಮ್ಮ ಉಪನಾಮಗಳದವ ಆ ಉಪನಾಮಗಳನ್ನು ಬರೆಸುವುದು. ಆಮೇಲೆ ವಿಶ್ವಬ್ರಾಹ್ಮಣ ಅಂತಕ್ಕಂಥದ್ದು ಕೂಡ ಒಂದು ನಮ್ಮ ಸಮಾಜದ ಒಂದು ಉಪನಾಮ ಇರೋದರಿಂದ ಆ ಯಾರು ಅದು ವಿಶ್ವಬ್ರಾಹ್ಮಣ ಇರ್ತಾರೆ ಅವರು ಉಪಜಾತಿಗಳಲ್ಲಿ ಬರೆಸಿದ್ರೆ ಏನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ಇವತ್ತು ತಿಳಿಸ್ತೀರಿ. ಇನ್ನು ಭಾರತೀಯತೆ, ನಾವೆಲ್ಲರೂ ಭಾರತೀಯರು ಇರೋದರಿಂದ ಒಂದು ದೇಶ ಅಂತ ಬಂದಲ್ಲಿ ಅಲ್ಲಿ ರಾಷ್ಟ್ರೀಯತೆ ಬಂದಾಗ ಭಾರತ ಅಂತ ಬರೆಸೋದು. ಈ ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಎಸ್ ಪೋದ್ದಾರ್, ಕಾಳಿದಾಸ ವಿಶ್ವಕರ್ಮ, ದತ್ತಾತ್ರೇಯ ವಿಶ್ವಕರ್ಮ ಗಿಲ್ಕಿ, ಶಿವಾನಂದ ವಿಶ್ವಕರ್ಮ ಕಲ್ಲೂರ್, ನಾಗಮೂರ್ತಿ ವಿಶ್ವಕರ್ಮ, ದೇವೇಂದ್ರ ವಿಶ್ವಕರ್ಮ, ಸುಧಾಕರ್ ಪೋದ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಯುವ ಘಟಕ ಕಲಬುರಗಿಯ ವತಿಯಿಂದ ವಾಡಿ ಪಟ್ಟಣದ ಮುಖ್ಯ ಪ್ರವೇಶ ದ್ವಾರಕ್ಕೆ ಭೀಮ ಪಾದಸ್ಪರ್ಶ ಭೂಮಿ ಎಂದು ನಾಮಕರಣ ಮಾಡುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು.
ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಯುವ ಘಟಕ ಕಲಬುರಗಿಯ ವತಿಯಿಂದ ವಾಡಿ ಮುಖ್ಯ ಪ್ರವೇಶ ದ್ವಾರಕ್ಕೆ ಭೀಮ ಪಾದಸ್ಪರ್ಶ ಭೂಮಿ ಎಂದು ನಾಮಕರಣ ಮಾಡುವಂತೆ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಆರ್ಪಿಐ ಅಂಬೇಡ್ಕರ್ ಜಿಲ್ಲಾಧ್ಯಕ್ಷರಾದ ರಮೇಶ್ ನಾಟಿಕಾರ್, ಉಪಾಧ್ಯಕ್ಷರಾದ ಶರಣಪ್ಪ ಎಂ ವಾಡೇಕರ್, ಜಿಲ್ಲಾ ಯುವ ಅಧ್ಯಕ್ಷರಾದ ಅಭಿಷೇಕ್ ಚಕ್ರವರ್ತಿ, ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿ ಮಹಾರುದ್ರ ನಾವೆ, ಜಿಲ್ಲಾ ಯುವ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ವಿಶಾಲ್ ಯಾದವ್, ಜಿಲ್ಲಾ ಯುವ ಸಹ ಕಾರ್ಯದರ್ಶಿ ಅಮಿತ್ ಕುಮಾರ್ ಪಂಚಕಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ರಾಂತಿ ಪಡೆದುಕೊಂಡು ನಂತರ ಅಲ್ಲಿನ ಸ್ಥಳೀಯ ಜನರೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚಿಸಿ ಮತ್ತು ಹೈದರಾಬಾದ್ಗೆ ತೆರಳಿದರು. ಇದರ ವಿಷಯ ಏನು, ಹೈದರಾಬಾದ್ಗೆ ತೆರಳಿದರು. ಇದೊಂದು ಐತಿಹಾಸಿಕ ಸ್ಥಳವಾಗಿದ್ದರಿಂದ ವಾಡಿ ಜಂಕ್ಷನ್ ರೈಲು ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿರುತ್ತೇವೆ. ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಡಿ ಜಂಕ್ಷನ್ಗೆ ಪಟ್ಟಣಕ್ಕೆ ಭೇಟಿ ಕೊಟ್ಟಿರುವ ಸಾಕ್ಷಿಗಳು ಕೂಡ ಇವೆ. ಸ್ಥಳೀಯ ಜನರೊಂದಿಗೆ ಭಾವಚಿತ್ರ ಫೋಟೋ ತೆಗೆಸಿಕೊಂಡ ದೃಶ್ಯಗಳು ಇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಡಿ ಪಟ್ಟಣಕ್ಕೆ ಭೇಟಿ ಕೊಟ್ಟಿರುವ ವಿಷಯ ಇಡೀ ರಾಷ್ಟ್ರಕ್ಕೆ ಮಾಹಿತಿ. ಆದ್ದರಿಂದ ಭೇಟಿ ಕೊಟ್ಟಿರುವ ನೆನಪಿಗೋಸ್ಕರ ಪುರಸಭೆ ವತಿಯಿಂದ ಮುಖ್ಯ ದ್ವಾರಕ್ಕೆ ಕಮಾನ್ ನಿರ್ಮಾಣ ಮಾಡಿ ಭೀಮ ಪಾದ ಸ್ಪರ್ಶ ಭೂಮಿ ಎಂದು ನಾಮಕರಣ ಮಾಡಿ ಹೆಸರಿಡಬೇಕೆಂದು ಸ್ಥಳೀಯ ಸಾರ್ವಜನಿಕರ ಆಸೆಯಾಗಿದ್ದು, ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಮತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಿಗೂ ಅನೇಕ ಬಾರಿ ವಿಷಯದ ಬಗ್ಗೆ ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇದನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಖಂಡಿಸುತ್ತದೆ. ಈ ವಿಷಯದ ಬಗ್ಗೆ ಒಂದು ವೇಳೆ ವಿಳಂಬವಾದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.